ನಮಸ್ಕಾರ. ಇಂದಿನ ವಿಶೇಷ ಕಾರ್ಯಕ್ರಮ ಹದಿಹರೆಯದ ಮಕ್ಕಳಲ್ಲಿ ಕಂಡುಬರುವಂತಹ ಸಮಸ್ಯೆಗಳು ಮತ್ತು ಅವರ ಪೋಷಕರ ಪಾತ್ರ ಎಂಬ ವಿಷಯದ ಬಗ್ಗೆ ಮಾತುಕತೆಯನ್ನು ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬಜ್ಪೆಯಲ್ಲಿರುವ ಬಜ್ಪೆ ಮೆಡಿಕಲ್ ಅಂಡ್ ಟ್ರಾಮಾ ಸೆಂಟರ್ನ ಮುಖ್ಯಸ್ಥರು, ಅದೇ ರೀತಿ ಪ್ರಸೂತಿ, ಸ್ತ್ರೀರೋಗ, ಬಂಜೆ ನಿವಾರಣಾ ತಜ್ಞೆ ಮತ್ತು 2024-25ನೇ ಸಾಲಿನ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ಅಧ್ಯಕ್ಷರು. ಅಂದರೆ 97 ವರ್ಷಗಳಲ್ಲಿ ಇವರು 3ನೇ ಮಹಿಳಾ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾಗಿರುವಂತಹ ಡಾಕ್ಟರ್ ಜೆಸ್ಸಿ ಮೇರಿಯಾ ಗೋವಿಯಸ್ ಡಿಸೋಜಾ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಧನ್ಯವಾದಗಳು ಮತ್ತೆ ನಮಸ್ಕಾರ ಎಲ್ಲರಿಗೂ. ನನಗೆ ಇದೊಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು V4 ಚಾನಲ್ಗೆ, ಲಿಖಿತ ಅವರಿಗೆ ಮತ್ತು ಮಿಸಸ್ ರೋಸ್ಲಿನ್ ಅವರಿಗೆ ತುಂಬ ಧನ್ಯವಾದಗಳನ್ನು ಸ್ಮರಿಸ್ತೇನೆ. ಡಾಕ್ಟರ್, ಈಗ ಸಾಮಾನ್ಯವಾಗಿ ಈಗ ನಾವು ಪ್ರತಿದಿನ ಒಂದಲ್ಲ ಒಂದು ಸಾಮಾನ್ಯ ಹದಿಹರೆಯದ ಮಕ್ಕಳಲ್ಲಿರುವಂಥ ಸಮಸ್ಯೆಗಳು ಅಥವಾ ಅವರ ಪೋಷಕರು ಮಾಡುವಂಥ ಕಂಪ್ಲೇಂಟ್ಗಳಿರ್ಬೋದು ಅಥವಾ ಏನೋ ಒಂದು ಕ್ರಿಮಿನಲ್ ಚಟುವಟಿಕೆಗಳಲ್ಲಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಟೀನೇಜರ್ಸ್ ಜಾಸ್ತಿ ಇನ್ವಾಲ್ವ್ ಆಗ್ತಿರುವಂಥದ್ದು. ಇದಕ್ಕೆ ಕಾರಣ ಏನು ಅನ್ನುವಂಥದ್ದು, ಅಂದರೆ ಸಮಸ್ಯೆಗಳು ಯಾವುದು ಜಾಸ್ತಿ ಅಂತ? ಟೀನೇಜ್ ಅಂದರೆ ಇದು ಹದಿಹರೆಯದು ವರ್ಷಗಳು. ಆ್ಯಕ್ಚುಲಿ ನೋಡಬೇಕಾದ್ರೆ ನೀವೊಂದು ಗುಲಾಬಿ ಹೂವನ್ನು ನೋಡಿದಿರಿ, ಅದು ಮುಗ್ಗಾಗಿ ಬೆಳೀತಾ ಇರ್ತದೆ. ಆ ಓಪನ್ ಆಗುವಾಗ ಸಮಯ ಆ ಗುಲಾಬಿ ಹೂವಿಗೆ ಇರುವ ಬ್ಯೂಟಿ ಯಾವುದರಲ್ಲೂ ಇಲ್ಲ. ಅದೇ ಟೈಮ್ ನಮ್ಮ ಹದಿಹರೆಯದ ಟೀನೇಜ್ ಮಕ್ಕಳು. ಈ ಟೀನೇಜ್ ಮಕ್ಕಳು ಆ ಟೈಮಲ್ಲಿ ಆ್ಯಕ್ಚುಲಿ ಹೇಳೋದಾದರೆ ಆ ಸಮಯ ತುಂಬ ಬ್ಯೂಟಿಫುಲ್, ತುಂಬ ಎನರ್ಜೆಟಿಕ್ ಮತ್ತು ತುಂಬ ಫ್ರೂಟ್ಫುಲ್. ಆದರೆ ಆ ಟೀನೇಜ್ಗಳು ಮಕ್ಕಳು ಸಹ ಆ ಟೈಮನ್ನು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಅವರ ಅಕ್ಕಪಕ್ಕ ಇರುವ ಪೋಷಕರು ಆ ಟೈಮನ್ನು, ಅವರ ಸಿಚುವೇಶನ್ ಅಂದರೆ ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಬೇಕು. ಮತ್ತು ನಾವು ಸಮಾಜ ಸಹ ಅವರನ್ನು ಆಧರಿಸಿ ಅವರನ್ನು ಅಂಡರ್ಸ್ಟ್ಯಾಂಡ್ ಮಾಡಿದರೆ ಅವರು ತುಂಬ ಸುಂದರವಾದ ಹೂವನ್ನು ಅರಳಿ ನಮಗೆ ಎಲ್ಲರಿಗೂ ಸೌಂದರ್ಯವನ್ನು, ಅದರ ಪರಿಮಳವನ್ನು ಮತ್ತು ಅದರ ಯೂಸನ್ನು ಕೊಡಲಿಕ್ಕೆ ಸಮರ್ಥರಾಗ್ತಾರೆ. ನಾವು ಅದಕ್ಕೆ ಅವಕಾಶ ಮಾಡಿಕೊಡಬೇಕು. ಡಾಕ್ಟರ್, ಈಗ ಅದೇ ರೀತಿ ಸೋಷಿಯಲ್ ಮೀಡಿಯಾಗಳನ್ನು ಜಾಸ್ತಿಯಾಗಿ ಬಳಸುವಂಥದ್ದು ಈಗಿನ ಟೀನೇಜರ್ಸ್ ಅಂತ ಒಂದು ಇದರಲ್ಲಿ ಗೊತ್ತಾಗುವಂಥದ್ದು, ಇದರಿಂದಾಗಿ ಇಂಥ ಸಮಸ್ಯೆಗಳು ಜಾಸ್ತಿ ಆಗ್ತಿದೆಯಾ? ಸೋಷಿಯಲ್ ಮೀಡಿಯಾ ಬಳಕೆಯಿಂದ ಸಮಸ್ಯೆಗಳಾಗ್ತಿದೆಯಾ ಅಂತ? ಈ ಟೈಮಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಅವರ ಜೀವ ಮಾತ್ರ ದೊಡ್ಡದಾಗುವುದಲ್ಲ. ಈ ಟೈಮಲ್ಲಿ ದೇ ಗ್ರೋ. ಅವರಿಗೆ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದರೆ ಅವರ ಅಂಗಾಂಗ ಒಂದು ಅಡಲ್ಟ್ ಆಗಿ, ಪೌರುಷ ಆಗಿ, ವುಮನ್ ಆಗಿ, ಸ್ತ್ರೀ ಅಥವಾ ಪುರುಷನಾಗಿ ಡೆವಲಪ್ ಆಗ್ತಾ ಇರ್ತದೆ, ಬದಲಾವಣೆ ಆಗ್ತಾ ಇರ್ತದೆ. ಯಾಕಂದರೆ ಮುಂದೆ ಅವರಿಗೆ ಅಡಲ್ಟ್ ಆಗಿ ಜೀವನ ಮಾಡಲಿಕ್ಕಿದೆ. ಆದರೆ ಆಗುವಾಗ ಜೀವ ಮಾತ್ರ ದೊಡ್ಡದಾಗುವುದಿಲ್ಲ, ನಮ್ಮಲ್ಲಿ ಹಾರ್ಮೋನ್ಗಳು ಸೆಕ್ರೀಟ್ ಆಗ್ತದೆ. ಈ ಹಾರ್ಮೋನ್ಗಳು ಸೆಕ್ರೀಟ್ ಆಗುವಾಗ ಸಡನ್ಲಿ ನೀವು ಹೈ ಪ್ರೆಷರ್ ನೀವು ಪೈಪಲ್ಲಿ ಬಿಟ್ಟರೆ ಏನಾಗ್ತದೆ, ಅದಕ್ಕೆ ಅಲ್ಲಿ ಮುಂದೆ ಹೋಗ್ಲಿಕ್ಕೆ ಸರಿ ಚಾನಲ್ ಅವಕಾಶ ಕೊಟ್ಟರೆ ಸಲೀಸಾಗಿ ಹೋಗ್ತದೆ. ಅಲ್ಲಿ ಟೈಟ್ ಇಟ್ಕೊಂಡ್ರೆ ಏನಾಗ್ತದೆ, ಪೈಪ್ ಇಲ್ಲಿ ಬಿಡಿ, ಪೈಪಲ್ಲಿ ಇಲ್ಲಿ ಟೈಟ್ ಆಗಿ ಇಟ್ಕೊಳ್ಳಿ, ಏನಾಗ್ತದೆ, ನೀರು ಹೋಗುವಾಗ ಅದು ಬರ್ಸ್ಟ್ ಆಗ್ತದೆ. ಸೇಮ್ ಥಿಂಗ್ ಮಕ್ಕಳಲ್ಲಿ ಟೀನೇಜ್ ಟೈಮಲ್ಲಿ ಆಗೋದು. ಅವರಿಗೆ ಆಗುವಾಗ ಅವರಿಗೆ ಆ ಟೈಮಲ್ಲಿ ಇದು ಡಿಪ್ರೆಷನ್ಗೆ ಹೋಗ್ಬೋದು. ಅಕಾಡೆಮಿಕ್ ಪ್ರೆಷರ್ ಇದೆ ಮಕ್ಕಳಿಗೆ. ಅವರಿಗೆ ಆ ಟೈಮಲ್ಲಿ ಐಡೆಂಟಿಟಿ ಕ್ರೈಸಿಸ್ ಅಂತ ಹೇಳಿದರೆ ನಾನು ಏನಾಗ್ತೇನೆ, ಯಾಕೆ ಆಗ್ತೇನೆ, ಯಾಕೆಂದರೆ ಇವಾಗ ಸೋಷಿಯಲ್ ಮೀಡಿಯಾ, ಈ ರೀಲ್ಸ್ ಮತ್ತು ಇನ್ಸ್ಟಾಗ್ರಾಮ್ ಅದು ಒಳ್ಳೇದು ಸಹ. ಆ್ಯಕ್ಚುಲಿ ನಾನು ಹೇಳಬೇಕಾದ್ರೆ ನಮ್ಮ ಟೈಮಲ್ಲಿ ಎಂತ ಇರಲಿಲ್ಲ, ನಮಗೆ ಗಂಧಗಾಳಿನೇ ಗೊತ್ತಿಲ್ಲ. ನಾನು ನನ್ನ ಮಕ್ಕಳಿಂದ ಕಲ್ತಿದ್ದೇನೆ ಆ್ಯಂಡ್ ನಮಗೆ ತುಂಬ ಯೂಸ್ ಆಗಿದೆ. ಎಷ್ಟೊಂದು ವಿಷಯಗಳು ನಿಮಿಷ ಮಾತ್ರದಲ್ಲಿ ನಾವು ಮೊದಲು ಬುಕ್ಕನ್ನು ಹುಡುಕಿ ಓದಿ ಒಂದು ಸ್ಟಡೀಸ್ ಮಾಡುವಾಗ ನನ್ನ ಫುಲ್ ಬೆಡ್ಡಲ್ಲಿ ಬುಕ್ಸ್ ಇರ್ತಿತ್ತು. PG ಟೈಮಲ್ಲಿ ಕೈಯಲ್ಲಿ ಒಂದು ಮೊಬೈಲ್ ಇದ್ರೆ ಸಾಕು. ಇವಾಗ ಐ ಫೀಲ್ ಇದು ಮೆಸ್ಮರೈಸ್ಡ್ ಅಂದ್ರೆ ಒಂಥರ ಆಶ್ಚರ್ಯಕರ ಆಗ್ತದೆ. ಟೈಪ್ ಮಾಡಬೇಕು ಅಂತಿಲ್ಲ, ಮಾತಾಡಿದ್ರೆ ಬಾಯಲ್ಲಿ ಮಾತನಾಡಿದ್ರೆ ಬರ್ತದೆ. ಇಟ್ ಇಸ್ ಸಚ್
ಅಮೇಝಿಂಗ್ ಟೆಕ್ನಾಲಜಿ ನಮಗೆ ಅವಕಾಶ ಸಿಕ್ಕಿದೆ. ಆದರೆ ಅದನ್ನು ಸರಿಯಾಗಿ ಯೂಸ್ ಮಾಡಲಿಕ್ಕೆ ನಮ್ಮ ಮಕ್ಕಳಿಗೆ ನಾವು ಚಾನಲೈಸ್ ಮಾಡಬೇಕು. ಚಾನಲೈಸ್ ಮಾಡದಿದ್ದರೆ ಎಂಥದ್ದು ಸಹ ಅವರು ಬೇರೆ ಎಲ್ಲ ಕಡೆ ಹೋಗ್ತಾರೆ, ಬಿಕಾಸ್ ಅವರಿಗೆ ಗೊತ್ತಿಲ್ಲ. ನಾವು ಇವಾಗ ಒಂದು ಸರ್ಜರಿ ಮಾಡುವಾಗ ಸಹ ಇವಾಗ ನಾವು ಸರಿಯಾಗಿ ಕಟ್ ಮಾಡಿದರೆ ಸರಿ ಒಂದು ಸ್ಟ್ರೇಟ್ ಲೈನ್ ಇರ್ತದೆ. ಅದನ್ನೇ ನಾವು ಹೀಗೆ ಪಿಂಟಿ ಇದ್ರೆ ಹೊರಗೆ ಬಿಡುವಾಗ ಸ್ಟಾರ್ ಗೇಜ್ ಅಂತಾರೆ, ಎಲ್ಲೆಲ್ಲಿ ಒಡೆದು ಹೋಗ್ತದೆ. ಹಾಗೆ ಮಕ್ಕಳು ಸಹ ನಾವು ಅವರು ಪ್ರೆಷರ್ ಅಲ್ಲಿ ಇರುವಾಗ ಈ ಟೈಮಲ್ಲಿ ಅವರನ್ನು ಸರಿ ಚಾನಲೈಸ್ ನಾಜೂಕ್ ಅಂದ್ರೆ ಅವರಿಗೆ ನೀನ್ ಹೇಳಿದ್ದೆಲ್ಲ ಸರಿ ಮಗ ಅಂತ ಅಟ್ಟದಲ್ಲಿಟ್ಟು ಗಾಳಿ ಹಾಕಿದ್ರೆ ಹೋಯ್ತು, ಅವರ ಲೈಫ್ ಸಹ ಹೋಯ್ತು, ನಮ್ಮದು ಲೈಫ್ ಸಹ ಹೋಯ್ತು, ಫ್ಯಾಮಿಲಿದು, ಸಮಾಜದ್ದು ಇನ್ನೂ ದರಿದ್ರ ಆಗ್ತದೆ. ಬೇಡ, ನಾವು ಅವರನ್ನು ಸರಿಯಾದ ಮಾರ್ಗದರ್ಶನ ಕೊಡಬೇಕು. ಅವರಿಗೆ ಫಸ್ಟ್ ಆಫ್ ಆಲ್ ಸೋಷಿಯಲ್ ಮೀಡಿಯಾ ಈಸ್ ವೆರಿ ಇಂಪಾರ್ಟೆಂಟ್. ಯಾರು ಹೇಳ್ಬಿಡಿ ಸೋಷಿಯಲ್ ಮೀಡಿಯಾದಿಂದ ಅವರು ಹಾಳಾದರು ಇಲ್ಲ. ಇವಾಗದ ಮಕ್ಕಳದು ನಾಲೆಜ್ ನೋಡಿದರೆ ನಾವು ಎಷ್ಟು ವರ್ಷದಲ್ಲಿ ಕಲ್ತದ್ದವ್ರು ಇವಾಗಲೇ ಗೊತ್ತು. ಇಟ್ ಈಸ್ ಅ ಗುಡ್. ಅವರಿಗೆ ಮಾತ್ರ ರಿಸ್ಟ್ರಿಕ್ಷನ್ ಕೊಡಬೇಕು. ಆ ರಿಸ್ಟ್ರಿಕ್ಷನ್ ಕೊಡಬೇಕಾದ್ರೆ ಒಂದು ಹೇಳ್ತೇನೆ ನಾನು ಪೋಷಕರಿಗೆ, ನಾವು ಹೇಳಿ ಕಳಿಸೋದಕ್ಕಿಂತ ಮಕ್ಕಳು ನಮ್ಮನ್ನು ವಾಚ್ ಮಾಡ್ತಾರೆ. ನೆನಪಿಡಿ, ನಾವು ಯಾರಿಗಾದರೂ ತಪ್ಪಿಸ್ಲಿಕ್ಕೆ ಒಂದು ಸುಳ್ಳು ಹೇಳಿದ್ರೆ ಅವರು ಅದನ್ನು ವಾಚ್ ಮಾಡಿ ನೋಟ್ ಮಾಡ್ತಾರೆ. ನಮ್ಮಲ್ಲಿ ತಪ್ಪಿಸಿಕೊಳ್ಳಿಕ್ಕೆ ಅವರು ಶುರು ಮಾಡ್ತಾರೆ ಸುಳ್ಳು ಹೇಳಲಿಕ್ಕೆ. ನಾವು ಕೆಲವು ಸರ್ತಿ ನನ್ನ ಹತ್ರ ಪೇರೆಂಟ್ಸ್ಗಳು ಬರ್ತಾರೆ, ನನ್ನ ಮಕ್ಕಳು ನನ್ನನ್ನು ಕೇಳುವುದೇ ಇಲ್ಲ. ಜಾಸ್ತಿ ಪೇರೆಂಟ್ಸ್ಗಳ ಕಂಪ್ಲೇಂಟ್ ಅದೇ ಇರುತ್ತೆ, ಮಕ್ಕಳು ನಮ್ಮ ಮಾತು ಕೇಳಲ್ಲ. ಯಾಕೆ? ನೀವು ಯು ಡೋಂಟ್ ಬಿಕಮ್ ಸೆಕ್ಯೂರಿಟಿ ಗಾರ್ಡ್. ಡೋಂಟ್ ಬಿಕಮ್ ನೀವು ಸೆಕ್ಯೂರಿಟಿ ಗಾರ್ಡ್ ಅಂದರೆ ಇಡೀ ದಿನ ಡಿಸಿಪ್ಲಿನ್ಡ್ ಮಾಸ್ಟರ್ ಜಿ ಅಥವಾ ಪೊಲೀಸ್ ಆಗಬೇಡಿ ನಿಮ್ಮ ಮಕ್ಕಳ ಹತ್ರ. ಬಿ ಎ ಪೇರೆಂಟ್. ಯಾವ ಮಕ್ಕಳು ನಿಮಗೆ ಪರ್ಫೆಕ್ಟ್ ಪೇರೆಂಟ್ ಬೇಕಂತ ಹೇಳುವುದಿಲ್ಲ. ದೇ ವಾಂಟ್ ಅ ಪ್ರೆಸೆಂಟ್ ಪೇರೆಂಟ್. ಅಂದರೆ ಇವಾಗದ ಟೈಮಿಗೆ ಇವಾಗದ್ದು ಪೇರೆಂಟ್ ಬೇಕು. ನಮ್ಮಲ್ಲಿ ಒಂದು ರೀತಿ ಇದೆ, ಎಲ್ಲ ಪೇರೆಂಟ್ಸ್, ನಾನು ನಿಮಗೆ ಕೆಳಗೆ ಹಾಕೋದಿಲ್ಲ ಪೇರೆಂಟ್ಸ್ಗಳೇ, ನನಗೆ ಅರ್ಥ ಆಗ್ತದೆ, ನಾನು ಸಹ ಪೇರೆಂಟೇ. ಆದರೆ ನಾವು ಎಂಥ ತಪ್ಪು ಮಾಡ್ತಾ ಇದ್ದೀವಿ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆಂದರೆ ನೀವು ಕರೆಕ್ಟ್ ಮಾಡಿ ನಿಮ್ಮ ಜೀವನ ಸುಂದರ ಆಗಬೇಕು. ಯಾಕೆಂದರೆ ನಾವು ತಂದೆ ತಾಯಿಗಳು ಮಕ್ಕಳನ್ನು, ತಂದೆ ತಾಯಿ ಇಬ್ಬರು 9 ತಿಂಗಳು ಹೊತ್ತುಕೊಂಡು ಎತ್ತುಕೊಂಡು, ಆ ಡೆಲಿವರಿ ಪೇಯ್ನು ಅಂಡರ್ ಗೋಯಿಂಗ್ ಅಷ್ಟು ಈಸಿ ಅಲ್ಲ. ಆ ಪೇರೆಂಟ್ಸ್ ಹೆತ್ತ ಅಮ್ಮನಿಗೆ ಮಾತ್ರ ಗೊತ್ತುಂಟು ಆ ನೋವು. ನಾನು ಹೆತ್ತದ್ದು ಮಾತ್ರ ಅಲ್ಲ, ನಾನು ನೋಡ್ತಾ ಇರ್ತೇನೆ ಡೆಲಿವರಿ ಮಾಡುವಾಗ, ಹೆರಿಗೆ ಮಾಡುವಾಗ ಡೈಲಿ ನೋಡ್ತಾ ಇದ್ದೇನೆ. ಅದೊಂದು ಹೊಸ ಜೀವನ ತಂದೆ ತಾಯಿಗಳಿಗೆ. ಆ ತಂದೆ ಸಹ ಅಂಥದ್ದೇ ತೊಂದರೆಯನ್ನು ಅನುಭವಿಸ್ತಾರೆ. ಅವರು ಸಹ ಈಸಿ ಇರುವುದಿಲ್ಲ. ಆವಾಗ ಅಷ್ಟು ನಾವು ಮಾಡಿದ ಮೇಲೆ ನಮ್ಮ ಮಕ್ಕಳು ನಮ್ಮದು. ಆದರೂ ನಾವು ಆ ಒಂದು ಟೈಮ್ ವೆನ್ ಯು ಆರ್ ಇನ್ ರೋಮ್, ಬಿ ಎ ರೋಮನ್ ಅಂತ ಹೇಳಿದರೆ ನೀವು ರೋಮಿಗೆ ಹೋಗಿ ರೋಮನ್ ಆಗಬೇಕಂತಿಲ್ಲ. ನಾವು ನಮ್ಮ ಟೈಮ್ ಪ್ರಕಾರ ನಾವು ಸ್ವಲ್ಪ ಚೇಂಜ್ ಆಗಬೇಕು. ಐ ಆಮ್ ಅ ಸ್ಟ್ರಿಕ್ಟ್ ಪೇರೆಂಟ್, ನಾನು ನಮ್ಮ ಮಗಳು ಹೀಗೆ ಹೋಗ್ಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಮೊದಲೇ ಡಿಸೈಡ್ ಮಾಡಿ ನೋಡಿ. ಅವರ ಪೊಟೆನ್ಷಿಯಲ್ ಏನಂತ ನೋಡಿ, ಅವರಿಗೆ ಎಂತ ಬೇಕಂತ ನೋಡಿ. ಡೋಂಟ್ ಬಿಕಮ್ ಅ ಮಾಸ್ಟರ್ ಜಿ. ನೀನು ಹೀಗೆ ಹೇಳಬೇಕು, ಹೀಗೆ ಕೂತ್ಕೊಳ್ಬೇಕು, ಹಾಗೆ ಹಾಡಬೇಕು, ಹೀಗೆ ನೋ. ಆವಾಗ ರಿಬೆಲ್ ಬರ್ತದೆ. ಮತ್ತು ನೀವು ನಿಮ್ಮ ಜೀವನ ಶೈಲಿ ಮಾಡಿದರೆ ನಿಮಗೆ ನೀವು ಹೇಳಿಕೊಡ್ಬೇಕಂತಲೇ ಇಲ್ಲ. ಮಕ್ಕಳು ಪಿಯರ್ ಪ್ರೆಷರಲ್ಲಿ ಹೋಗ್ತಾರೆ. ಯಾಕೆಂದರೆ ಪಿಯರ್ ಪ್ರೆಷರ್ ಅಂತ ಹೇಳಿದರೆ ಅವರ ಸಹಪಾಠಿಗಳು ನೋಡ್ತಾರೆ. ಅವಳು ಹಾಗೆ ಡ್ರೆಸ್ ಮಾಡಿದ್ದು, ನಾನು ಡ್ರೆಸ್ ಮಾಡಿ ಹೋಗದಿದ್ರೆ ನನಗೆ ಅವಳು ಇನ್ಸಲ್ಟ್ ಆಗ್ತದೆ, ನನಗೆ ಅವಳು ಕೆಳಗೆ ಕೀಳು ಹಾಗೆ ನೋಡ್ತಾಳೆ ಅಂತ ಫೀಲಿಂಗ್ ಇದೆ. ಅದಕ್ಕೆ ಅವರು ಆ ದಾರಿಯಲ್ಲಿ ಹೋದರೂ ನೀವೇನು ವರಿ ಮಾಡಬೇಡಿ. ಡೋಂಟ್ ವರಿ, ಕೂಲ್. ಆಲ್ವೇಸ್ ಕೌಂಟ್ 1 to 10. ಮಕ್ಕಳು ಏನು ಮಾತನಾಡಿದ್ರು 1 to 10 ಕೌಂಟ್ ಮಾಡ್ತಾ ಇರಿ. ನಿಮ್ಮದು ಕೋಪ ಸಹ ಕಮ್ಮಿ ಆಗ್ತದೆ. ಇದು ಅವರ ಹತ್ರ ಮಾತ್ರ ಅಲ್ಲ, ಎಲ್ಲ ಕಡೆ ಸಹ. ನಿಮ್ಮ ಕೆಲಸದಲ್ಲಿ ನಿಮ್ಮ ಸುಪೀರಿಯರು ಖಯಾ 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 ಅಂತ ಹೇಳ್ತಾ ಇರ್ತಾರೆ. ಆವಾಗ ಸಹ ಒನ್ ಥಿಂಗ್ ಇಸ್, ನಿಮ್ಮ ಮನಸ್ಸಿನಲ್ಲಿ ಬೈಯಿರಿ ಬೇಕಿದ್ರೆ, ಮತ್ತು ಕೌಂಟ್ ಮಾಡ್ತಾ ಇರಿ.
ಮನಸ್ಸಿನಲ್ಲಿ ಮಾತ್ರ ಬಾಯಿ ಓಪನ್ ಮಾಡಬೇಡಿ. ಬಿಕಾಸ್ ಕೋಪದಲ್ಲಿ ಏನು ಬರ್ತದೆ ಹೋಯ್ತು. ಡೋಂಟ್ ಕೀಪ್ ಕೂಲ್ ಯುವರ್ ಸೆಲ್ಫ್. ಅನಲೈಸ್. ಮಕ್ಕಳ ಹತ್ರ ಮಾತನಾಡುವ ಮೊದಲು ಯೋಚನೆ ಮಾಡಿ. ದೆನ್ ಡೋಂಟ್ ಕಂಪೇರ್. ಎಲ್ಲ ಪೇರೆಂಟ್ಸ್ ಇದು ನಾನು ನೋಡ್ತೇನೆ, ನನ್ನ ಟೈಮಲ್ಲಿ ನಾನು ಹಾಗೆ ಇದ್ದೆ, ನನ್ನ ಟೈಮಲ್ಲಿ ನಾನು ಹೀಗೆ ಮಾಡ್ತಿದ್ದೆ. ನಾನು 8th ಸ್ಟ್ಯಾಂಡರ್ಡಲ್ಲಿರುವಾಗ ಮನೆ ಇಡೀ ಪೇಂಟ್ ಮಾಡ್ತಾ ಇದ್ರಂತೆ, ಅದು ಅವರ ಕರ್ಮ. ಈಗಿಂದ ಮಕ್ಕಳಿಗೆ ಪೇಂಟ್ ಮಾಡ್ಬೇಕಂತ ಉಂಟಾ? ಇಲ್ಲ. ಯಾಕೆ ಅದನ್ನೇ ಟೈಮಿಗೆ ಬೇಕಾಗಿ ಆ ರೀತಿ ಇರ್ತದೆ. ಅವರು ಪೇಂಟ್ ಮಾಡಿದ್ರಂತ ಇವರು ಪೇಂಟ್ ಮಾಡ್ಬೇಕಾ? ನೆಕ್ಸ್ಟ್ ಜನರೇಷನ್ ಗೆ ನಾವು ಕೂಡ ಹಾಗೆ ಹೇಳ್ಬೋದು, ನಾವ್ ಹೀಗೆ ಮಾಡ್ತೇವೆ, ನೆಕ್ಸ್ಟ್ ಇನ್ನೂ ಅಪ್ಡೇಟ್ ಬೇರೆ ಆಗ್ತದೆ. ನಾವು ಸಹ ಚೇಂಜ್ ಮಾಡ್ಬೇಕು. ಓಕೆ, ಅವರಿಗೆ ನೀವು ಅಂಡರ್ಸ್ಟ್ಯಾಂಡಿಂಗ್ ಮೇನ್ಲಿ ಕೂತ್ಕೊಂಡು ಮಾತನಾಡ್ಲಿಕ್ಕೆ ಕೇಳಲಿಕ್ಕೆ ಶುರು ಮಾಡಬೇಕು ಪೇರೆಂಟ್ಸ್ಗಳು. ಮಕ್ಕಳು ಸಹ ನೀವು ಐ ವಿಲ್ ಟೆಲ್ ಯು ಒನ್ ಥಿಂಗ್. ಎಂಥ ವಿಷಯ, ಇವಾಗ ನಾವು ಒಂದು ಹಂಡೆಯಲ್ಲಿ, ದೊಡ್ಡ ಹಂಡೆಯಲ್ಲಿ ನಮಗೆ ಅನ್ನ ಇಟ್ಟರೆ ಎಲ್ಲ ಊಟ ಮಾಡ್ಲಿಕ್ಕೆ ಆಗ್ತದ? ಬಕ ಬಕ ಇಲ್ಲ. ಒಂದು ನಮಗೆ ಎಷ್ಟಾಗ್ತದೆ ಅಷ್ಟೇ ಅನ್ನ ಊಟ ಮಾಡ್ಬೋದು. ಜಾಸ್ತಿ ಆದರೆ ಇಂಡೈಜೆಷನ್ ಆಗ್ತದೆ, ವಾಮಿಟಿಂಗ್ ಬರ್ತದೆ, ನಿದ್ದೆ ಮಾಡಲಿಕ್ಕೆ ಆಗೋದಿಲ್ಲ, ಮೇಲೆ ಬರ್ತದೆ, ಎಲ್ಲ ಅನ್ನೀಸಿ ಅಲ್ವಾ? ಸೇಮ್ ವೇ ನಾವು ಮಾತನಾಡುವ ಮಾತಲ್ಲಿ ಸಹ ನಯ ವಿನಯ ಇರಬೇಕು, ಲಿಮಿಟ್ ಇರಬೇಕು. ನಾವು ಹಾಕುವ ಡ್ರೆಸ್, ನಾನಿವಾಗ ಇಲ್ಲಿ ಕೂತ್ಕೊಂಡೊಂದು ಬಿಕಿನಿ ಹಾಕಿ ಕೂತ್ಕೊಂಡಿದ್ರೆ ನೀವೆಲ್ಲ ನೋಡ್ತಿದ್ರಾ? ಅಯ್ಯೋ, ಇಲ್ಲಿ ಬಂದು V4 ಚಾನೆಲ್ಗೆ ಕಲ್ಲು ಹೊಡೆಯುವರಿ ಅಲ್ವಾ? ಹೇಗಿರ್ಬೇಕು ಹಾಗೆ ಇರಬೇಕು. ನಾವು ನಮ್ಮ ಇತಿಮಿತಿಯಲ್ಲಿ ನಾವು ಡ್ರೆಸ್ ಮಾಡಿದರೆ ನಮಗೆ ಅಷ್ಟೇ ಮರ್ಯಾದೆ ಸಿಗ್ತದೆ ಎಲ್ಲ ಕಡೆ ಸಹ. ಅದಕ್ಕೆ ನಮಗೆ ನಾವು ಹಾಕುವ ಡ್ರೆಸ್ಸಲ್ಲಿ ಸಹ ನಮ್ಮ ಮರ್ಯಾದೆಯನ್ನು ನಾವು ಬಿಟ್ಟು ಹೋಗಬಾರ್ದು. ಮತ್ತು ಇವಾಗ ಫೋನನ್ನು ಸಹ ಯೂಸ್ ಮಾಡುವಷ್ಟು ಮಾಡಿ. ಇವಾಗ ನಾನು ನೋಡಿದ್ದೇನೆ ಎಷ್ಟೋ ಪೇರೆಂಟ್ಸ್ಗಳು ಅವರು ಹೇಳ್ತಾರೆ, ನನ್ನ ಮಕ್ಕಳು ಮೀಡಿಯಾ ನೋಡ್ತಾರೆ. ನಾನು ನೋಡಿದ್ದೇನೆ, ತಂದೆ ಆಫೀಸಿಂದ ಬಂದರೆ ಕಾಲ ಮೇಲೆಗೆ ಕಾಲು ಹಾಕಿ ಹೀಗೆ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರೆ ಹೆಂಡತಿ ಬಂದು ಚಹಾ ಬದಲಿಗೆ ಒಂದು ಕಷಾಯ ತಂದಿಟ್ಟರವರಿಗೆ ಗೊತ್ತಿಲ್ಲ. ಅಂದ್ರೆ ಪೋಷಕರು ಅತಿಯಾಗಿ ಮೊಬೈಲ್ ಅನ್ನು ಬಳಸ್ತಾರೆ, ಆದ್ರೆ ಮಕ್ಕಳಿಗೆ ರೆಸ್ಟ್ರಿಕ್ಟ್ ಮಾಡುವಂತದ್ದು ಹಾಗೆಲ್ಲ ಅವರು ಸಹ ಶಟ್ ಮಾಡಬೇಕು. ಎಲ್ಲರೂ ಒಟ್ಟಿಗೆ ಸೇರಿ ಒಂದು 15 ನಿಮಿಷ ನಮ್ಮದು ಇವಾಗ ಊಟ ಮಾಡುವಾಗ ನೋ ಮೊಬೈಲ್ ಮಾಡಿ. ಯಾಕೆ ಆಗುದಿಲ್ಲ? ಮಕ್ಕಳ ಜೊತೆ ಕೂತ್ಕೊಂಡು ಮಾತನಾಡಿ, ಕೇಳಿ ಏನಾಯ್ತು ಕೇಳಿ, ಮತ್ತೆ ಜಡ್ಜ್ ಮಾಡಬೇಡಿ. ಅವರೇನಾಯ್ತು, ಡಾಡಾ ನಂದು ಇವಾಗ ಇದಾಯ್ತು, ಅವಳು ಹೀಗೆ ಹೇಳಿದ್ರು, ಇವಳು ನಾನು ಹೀಗೆ, ನಿನ್ನದು ತಪ್ಪು, ನೀನ್ ಯಾಕೆ? ಡೋಂಟ್ ಬಿಕಮ್ ಅ ಜಡ್ಜ್. ನೀವು ಜಡ್ಜ್ ಅಲ್ಲ. ಆ ಟೈಮಿಗೆ ಆ ಮಕ್ಕಳು ಹೇಳುವಂತದ್ದು ಸಿಲ್ಲಿ ಮ್ಯಾಟರ್ ಅಂತ ಅನ್ಸಿದ್ರು ಕೂಡ ಅವರಿಗೆ ಅದೇ ದೊಡ್ಡದಾಗಿರ್ತದೆ, ಅದೇ ದೊಡ್ಡದಿರ್ತದೆ. ನೀವು ಜಸ್ಟ್ ಕೇಳಿ ಅಲ್ವಾ? ನಿಮ್ಗೆ ಎಲ್ಲ ವಿಷಯಕ್ಕೆ ನೀವು ಆರ್ಗ್ಯುಮೆಂಟ್ ಯಾಕೆ ಮಾಡ್ಬೇಕು? ಎಲ್ಲ ವಿಷಯಕ್ಕೆ ನಾವು ಸಹ ಯಾಕೆ ಜಡ್ಜ್ಮೆಂಟ್ ಕೊಡಬೇಕು? ಸ್ಟಾಪ್ ದ್ಯಾಟ್. ನಾವು ಸಹ ಸ್ಟಾಪ್ ಮಾಡಬೇಕು. ಎಲ್ಲದಕ್ಕೆ ಕತ್ಕಿ ಇದ್ರೆ ನೀವು ಸರಿ ಆಗ್ತದ? ನೀವು ಯೋಚನೆ ಮಾಡಿ, ನಾವು ಅವರ ಜಾಗದಲ್ಲಿ ಇದ್ರೆ ನಮಗೆ ಇಡೀ ದಿನ ನಮ್ಮ ತಂದೆ ಸ್ಕೂಲಲ್ಲೇ ಟೆನ್ಷನ್ ಅಲ್ಲಿ ಬಂದಿರ್ತಾರೆ, ಮನೆಯಲ್ಲೂ ಕೂಡ ಸಪೋರ್ಟ್ ಮಾಡಲ್ಲ ಅಂದಾಗ ಅವರು ಮತ್ತೆ ಮಾನಸಿಕವಾಗಿ ಏನಾಗ್ತದೆ, ಇದು ಸೋಷಿಯಲ್ ಮೀಡಿಯಾ ಒಂದು ನಮ್ಗೆ ಎಲ್ಲ ನಾಲೆಜ್ ಸಿಗ್ತದೆ, ಇಡೀ ಲೋಕವನ್ನು ಅವ್ರ ಅಂಗೈಯಲ್ಲಿ ನೋಡ್ತಾರೆ. ಅಟ್ ದ ಸೇಮ್ ಟೈಮ್ ದೇ ಬಿಕಮ್ ಡಿಸ್ಟೆಂಟ್ ಫ್ರಮ್ ದ ಫ್ಯಾಮಿಲಿ. ಅವರು ದೂರ ಸಹ ಹೋಗ್ತಾರೆ ಕುಟುಂಬದಿಂದ. ಯಾಕಂದ್ರೆ ಇದರಲ್ಲಿ ಫುಲ್ ಇದೆ, ಏನು ಬೇಕು ಎಲ್ಲ ಇದೆ. ಫ್ರೆಂಡ್ಸ್ ಬೇಕಾದ್ರೆ ಫ್ರೆಂಡ್ಸ್ ಬರ್ತಾರೆ. ನಾನೊಂದು ರೀಲ್ ಹಾಕ್ತೇನೆ, ನನಗೆ ಪರ್ಸನಲ್ ಮೆಸೇಜ್ ಬರ್ತಿದೆ, ಆರ್ ಯು ಸಿಂಗಲ್ ಅಂತೆ. ಅಯ್ಯೋ, ನಾನು ಅಜ್ಜಿ ಆಗ್ಲಿಕ್ಕೆ ಟೈಮ್ ಆಯ್ತು ನನಗೆ ಇನ್ನು. ಆ ಟೈಮಲ್ಲಿ ಆರ್ ಯು ಸಿಂಗಲ್ ಅಂತ ಬರ್ತಾ ಇದೆ. ನನ್ನ ಮಗ ಹೇಳಿದ, ಮಮ್ಮ ಕ್ಲೋಸ್ ಇಟ್. ಆವಾಗ ನನ್ನ ಮಗಳು ಹೇಳಿದ್ರು, ನೋ ಲೆಟರ್, ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಸೋ ಮೆನಿ ಪೀಪಲ್. ಎಲ್ಲರಿಗೆ ಹೆಲ್ಪ್ ಆಗ್ತಾ ಇದೆ, ಬೇಡ ಅಂತ ಹೇಳಿದ್ರು. ಅದಂದ್ರೆ ಐ ಆಮ್ ಟೆಲಿಂಗ್ ಯು, ನಿಮಗೆ ಏನು ಬೇಕಾದ್ರೆ, ಆದರೆ ನಿಮಗೆ ಗೊತ್ತಿರಬೇಕು ಯಾವುದನ್ನು ಸೆಲೆಕ್ಟ್ ಮಾಡಬೇಕು, ಯಾವುದು ಸೆಲೆಕ್ಟ್ ಮಾಡಬೇಕು. ಇದನ್ನು ನಾವು ಜನರಲ್ ಆಗಿ ಮಾತನಾಡಬೇಕು. ಪಾಯಿಂಟ್ ಔಟ್ ಮಾಡಿ ಮಾತನಾಡಬೇಡಿ ಮಕ್ಕಳ ಹತ್ರ. ಪಾಯಿಂಟ್ ಔಟ್ ಮಾಡಿದ ಕೂಡಲೇ ಏನಾಗ್ತದೆ, ಅವರಿಗೂ ಮನಸ್ಸಿಗೆ ಟೆನ್ಷನ್ ಕ್ಲೋಸ್ ಆಗ್ತದೆ. ಈಗ ಆ ಮಕ್ಕಳು ಸ್ಕೂಲ್ ಕಾಲೇಜ್ಗಳಿಗೆ ಹೋಗುವಂಥದ್ದು, ಅಲ್ಲಿ ಟೀಚರ್ಸ್ ಅಥವಾ ಸಹಪಾಠಿ ಫ್ರೆಂಡ್ಸ್ಗಳು ಯಾವ ರೀತಿ ಅವರು ಇವರ ಮೇಲೆ ಪರಿಣಾಮ ಬೀರ್ತಾರೆ, ಅಥವಾ ಯಾವ ರೀತಿ ಅವರು ಇವರಿಗೆ ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದು. ಫಸ್ಟ್ ಆಫ್ ಆಲ್ ಟೀನೇಜ್ಗಳು ನಿಮ್ಮ ಟೈಮನ್ನು ಸಮಯವನ್ನು ಸರಿಯಾಗಿ ಯೂಸ್ ಮಾಡಲಿಕ್ಕೆ ಕಲ್ತ್ಕೊಳ್ಬೇಕು. ಇಡೀ ದಿನ ಮೊಬೈಲ್ ಮಾಡಿದ್ರು, ನಾನು ಹೇಳಿದೆ ಊಟ ಒಟ್ಟರಸಿ ಮಾಡಿದರೆ ಆಗೋದಿಲ್ಲ, ಹಾಗೆ ಔಟ್ ಆಫ್ ಕಂಟ್ರೋಲ್ ಮೊಬೈಲಲ್ಲೇ ಇದ್ರು ಅದು ಚೆಂದ ಅಲ್ಲ.
ಹಾಗೆ ನಿಮ್ಮದು ಟೈಮಿಂಗ್ ಕೊಡಿ ಎಲ್ಲದಕ್ಕೆ. ನೀವು ಮುಂದೆ ಏನಾದರೂ ದೊಡ್ಡ ವ್ಯಕ್ತಿ ಆಗಬೇಕು, ಸಕ್ಸಸ್ಫುಲ್ ಆಗಬೇಕಾದ್ರೆ ಟೈಮಿಂಗ್, ಡಿಸಿಪ್ಲಿನ್ಡ್ ಲೈಫ್ ಈಸ್ ತುಂಬ ಇಂಪಾರ್ಟೆಂಟ್. ಟೈಮ್ ಮಾಡಿ ನಿಮ್ಮ ಮೊಬೈಲಿಗೆ ಸಹ, ರೆಸ್ಟ್ ಕೊಡಿ ಅದಕ್ಕೂ ಸಹ. ಬೇಡ ಅದು ಸರ್ ಗುರಿ ಇರಬೇಕು, ನಾವು ಹೀಗೆ ಇರಬೇಕು, ಹೀಗೆ ಆಗಬೇಕು. ಅಲ್ಲಿ ಎಲ್ಲ ನೋಡ್ತೀರಾ, ಅಂಗೈಯಲ್ಲಿ ಅರಮನೆ ಇದೆ, ಅದನ್ನ ನೋಡಿ ಕಲ್ತ್ಕೊಳ್ಳಿ. ಗೋ ಹೆಡ್, ಪ್ಲಾನ್ ಯುವರ್ ಲೈಫ್, ಪ್ಲಾನ್ ಮಾಡಿ, ಡಿಸಿಪ್ಲಿನ್ ಮಾಡಿ. ಆ ಮೊಬೈಲ್ ಸ್ವಲ್ಪ ಸೈಡಲ್ಲಿ ಇಡ್ಲಿಕ್ಕೆ ಕಲೀರಿ. ಸ್ಪೋರ್ಟ್ಸ್ಗೆ ಹೋಗಿ, ದೆನ್ ಗೋ ಫಾರ್ ಮ್ಯೂಸಿಕ್. ಮ್ಯೂಸಿಕ್ಕನ್ನು ಕಲ್ಟಿವೇಟ್ ಮಾಡಿ. ಸ್ಪೋರ್ಟ್ಸ್ ಲೈಕ್ ಸ್ವಿಮ್ಮಿಂಗ್, ಕರಾಟೆ, ಸಿಂಗಿಂಗ್, ಇನ್ಸ್ಟ್ರೂಮೆಂಟ್ಸ್ ಕಲಿಯೋದು, ಚೆಸ್. ಅಂದ್ರೆ ಅವರನ್ನು ಬ್ಯುಸಿ ಆಗಿರ್ಬೇಕು. ಒಂದು ಫಿಸಿಕಲ್ ಆಕ್ಟಿವಿಟಿ ಬೇಕು, ಮೆಂಟಲ್ ಆಕ್ಟಿವಿಟಿ ಒಂದು ಬೇಕು. ಅದು ಇದ್ರೆ ಅವರು ದೇ ವಿಲ್ ಮೂವ್ ಅವೇ. ಮನೆಯಲ್ಲಿ ಪೇರೆಂಟ್ಸ್ಗಳು ನಾವು ಲೆಕ್ಚರ್ ಮಾಡೋದು ಕಮ್ಮಿ ಮಾಡುವ, ಕೇಳೋದನ್ನು ಜಾಸ್ತಿ ಮಾಡುವ. ಮಕ್ಕಳಿಗೆ ಇವಾಗ ಪ್ರೆಸೆಂಟ್ ಪೇರೆಂಟ್ ಬೇಕು, ಪರ್ಫೆಕ್ಟ್ ಪೇರೆಂಟ್ ಫ್ರೆಂಡ್ಸ್ಗಳಾಗಿರ್ಬೇಕು. ಫ್ರೆಂಡ್ಸ್ಗಳು ಆಫ್ಟರ್ ಸರ್ಟನ್ ಏಜ್ ಯು ಹ್ಯಾವ್ ಟು ಬಿ ಅ ಫ್ರೆಂಡ್. ಫ್ರೆಂಡ್ಸ್ ಹೇಗೆ ಇಡೀ ದಿನ ಅವರಿಗೆ ಲೆಕ್ಚರ್ ಕೊಡ್ತಾರೆ, ಇಲ್ಲ ಕೇಳ್ತೇವೆ, ಜೋಕ್ ಮಾಡ್ತಾರೆ. ಅಂದ್ರೆ ಏನೇ ಸಮಸ್ಯೆ ಆದ್ರೂ ಕೂಡ ಮನೆಯಲ್ಲಿ ಬಂದು ಪೇರೆಂಟ್ಸ್ ಹತ್ರ ಹೇಳುವಷ್ಟು ಓಪನ್ ಇರಬೇಕು ಕಮ್ಯುನಿಕೇಶನ್. ಅದು ಯಾವಾಗ ಆಗ್ತದೆ? ನೀವು ಲೆಕ್ಚರ್ ಕೊಡಬೇಡಿ, ಅವ್ರಿಗೆ ಹೇಳಿದಕ್ಕೆ ಡೋಂಟ್ ಜಡ್ಜ್. ಒನ್ ಥಿಂಗ್, ಡೋಂಟ್ ಲೆಕ್ಚರ್ ಅಂಡ್ ಡೋಂಟ್ ಕ್ರಿಟಿಸೈಸ್. ಮಕ್ಕಳು ನಾವು ಇಷ್ಟು ತಪ್ಪು ಮಾಡಲಿಲ್ಲ, ನಾವು ಇವಾಗಲೂ ತಪ್ಪು ಮಾಡ್ತೇವೆ, ಕಲಿತುಕೊಳ್ಳೋದಿಲ್ವಾ? ಸೇಮ್ ಥಿಂಗ್, ಮಕ್ಕಳಿಗೆ ಅವಕಾಶ ಕೊಡಿ. ಡೋಂಟ್ ಮತ್ತೆ ಎಲ್ಲ ಇಮಿಡಿಯೇಟ್ಲಿ ಕರೆಕ್ಷನ್ ಆಗುದಿಲ್ಲ. ಮತ್ತೆ ಒಂದು ತಪ್ಪು ಮಾಡಿದ್ರೆ ಮಾಡ್ಲಿ ಅಲ್ವಾ? ಯಾಕೆ ಅವರೇನು ಪರ್ಫೆಕ್ಟಾ? ಯಾರು ಪರ್ಫೆಕ್ಟ್ ಇಲ್ಲ ಲೈಫಲ್ಲಿ. ಎಲ್ಲವುದೇನು ಅವರಿಗೆ ಬಿಡಿ, ತಪ್ಪು ಮಾಡಿ ಕಲೀಲಿ. ನಾವು ಸಹ ತಪ್ಪು ಮಾಡಿ ಕಲಿತು ಬಂದವರು, ಅವರಿಗೂ ಬಿಡಿ, ಅವರು ಕಲೀಲಿ. ಅವರಿಗೆ ಅವಕಾಶ ಕೊಡಿ, ಫ್ರೀಡಮ್ ಕೊಡಿ. ಅವರು ದಟ್ ಇಸ್ ವೈ ಅವರು ನಿಮಗೆ ಕೇಳುವುದಿಲ್ಲ. ಅವರು ಆ್ಯರೋಗೆಂಟ್ ಅಲ್ಲ, ಮಕ್ಕಳು ಆ್ಯರೋಗೆಂಟ್ ಅಲ್ಲ. ಮಕ್ಕಳಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ, ಭರವಸೆ ಇದೆ, ಟ್ರಸ್ಟ್ ಇದೆ. ಆದರೆ ಅವರಿಗೆ ಈಗ ತೋರಿಸಿಕೊಳ್ಳುವುದು ಗೊತ್ತಿಲ್ಲ. ಅದನ್ನು ನಾವು ಅವಕಾಶ ಮಾಡಿಕೊಡ್ಬೇಕು. ಎಲ್ಲವುದೇ ಫ್ರೀ ಚಾನಲ್, ನಿಮ್ಮ ಹತ್ರ ಬಂದು ಮಾತನಾಡುವ ಅವಕಾಶ ಕೊಡಿ. ಗದರಬೇಡಿ, ಎವ್ರಿಥಿಂಗಿಗೆ ರಿಯಾಕ್ಟ್ ಬೇಡಿ. ನನ್ನದು ಲೈಫಲ್ಲಿ 3 ಪಾಲಿಸಿಗಳು. ನೀವು ಎಲ್ಲ ವಿಷಯಕ್ಕೂ ಆರ್ಗ್ಯುಮೆಂಟ್ ಮಾಡಬೇಕಂತನೇ ಇಲ್ಲ. ಎಷ್ಟೊಂದು ಯು ಕ್ಯಾನ್ ಜಸ್ಟ್ ಕೇಳಿದರೆ ಬಿಟ್ಟು ಬಿಡಿ. ನಾಟ್ ದ್ಯಾಟ್ ನಾನು ಡಮ್ ಅಂತಲ್ಲ, ನನಗೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂತಲ್ಲ, ಅದು ಇಟ್ ಈಸ್ ನಾಟ್ ನೀಡೆಡ್. ಎಲ್ಲ ಆರ್ಗ್ಯುಮೆಂಟ್ ಮಾಡಬೇಕಂತ ಇಲ್ಲ, ಎಲ್ಲ ಆರ್ಗ್ಯುಮೆಂಟ್ ನೀವೇ ವಿನ್ ಆಗಬೇಕಂತನೂ ಇಲ್ಲ. ಕೆಲವು ಸತಿ ಆರ್ಗ್ಯುಮೆಂಟ್ ಮಾಡುವಾಗ ವೆನ್ ಯು ನೋ ಅಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ ಬಿಟ್ಟು ಬಿಡಿ, ಹೋಗಿ. ನೀವು ಲೂಸ್ ಆದ್ರೂ ಏನು ಯಾರಿಗೆ? ನಿಮ್ಮದು ಎಲ್ಲ ನೀವು ಆರ್ಗ್ಯುಮೆಂಟ್ ವಿನ್ ಆಗಿದ್ದೀರಂತ ಗಿನ್ನೆಸ್ ರೆಕಾರ್ಡಲ್ಲಿ ಹೋಗ್ಲಿಕ್ಕೆ ಉಂಟ ನಿಮ್ಮದು ಹೆಸರು? ಇಲ್ಲ ಅಲ್ವಾ? ಬೇಡ, ಬಿಟ್ಟು ಬಿಡಿ. ಯು ಆರ್ ದ ವಿನ್ನರ್ ಆ್ಯಕ್ಚುಲಿ. ಮತ್ತೆ ಲರ್ನ್ ಸಮ್ ಟೈಮ್ ಸೈಲೆನ್ಸ್ ಇಸ್ ದ ಬೆಸ್ಟ್ ಆರ್ಗ್ಯುಮೆಂಟ್. ಅಂದರೆ ಮೌನ ಇದ್ದರೆ ಎಷ್ಟೊಂದು ನೀವು ಒಳ್ಳೆ ಆಲೋಚನೆ ಮಾಡಿ ಮತ್ತೆ ಅವರನ್ನು ಕನ್ಫ್ರಂಟ್ ಮಾಡ್ಬೋದು. ಟೈಮ್ ಕೊಟ್ಟು ಕೋಪದಲ್ಲಿ ಮಾತನಾಡಬೇಡಿ. ಅದಕ್ಕೆ ಹೇಳಿದ್ದು 1 to 10 ಕೌಂಟು ಯಾವಾಗಲೂ. ಇದು ನಿಮಗೆ ನಾಟ್ ಓನ್ಲಿ ನಿಮ್ಮ ಮಕ್ಕಳೊಟ್ಟಿಗೆ, ನಿಮ್ಮ ಹಸ್ಬೆಂಡ್ ವೈಫ್ ಮಧ್ಯದಲ್ಲಿ, ಎಲ್ಲ ಇನ್ಲಾಸ್ ಮಧ್ಯದಲ್ಲಿ, ನಿಮ್ಮ ಕಲೀಗ್ ಹತ್ರ, ನಿಮ್ಮ ಬಾಸ್ ಹತ್ರ, ಎಲ್ಲ ಕಡೆ ಸಹ ಯೂಸ್ ಆಗ್ತದೆ. ಮತ್ತು ಸ್ಕೂಲಲ್ಲಿ ಇನ್ನೊಂದಂತ ಹೇಳಿದರೆ, ಸ್ಯಾಡ್ ಟೀನೇಜರ್ಸ್ ಲೇಸಿ ಟೀನೇಜರ್ ಅಲ್ಲ. ಅವರು ಆ್ಯಕ್ಚುಲಿ ಅವರಿಗೆ ಹೆಲ್ಪ್ ಬೇಕು, ಆದರೆ ಯಾರ ಹತ್ರ ಹೋಗೋದಂತ ಗೊತ್ತಿಲ್ಲ. ಮಕ್ಕಳೇ ಒಂದೇ ಹೇಳ್ತೇನೆ, ನಿಮಗೆ ಯಾವತ್ತೂ ನಿಮಗೆ ಏನು ಪ್ರಾಬ್ಲಮ್ ಇದ್ದರೂ ಯು ಕ್ಯಾನ್ ಆಲ್ವೇಸ್ ಅಪ್ರೋಚ್ ಮೀ. ಐ ಆಮ್ ಆಲ್ವೇಸ್ ದೇರ್ ಲೈಕ್ ಅ ಬಿಗ್ ಮಮ್ಮ ಫಾರ್ ಯು. ನಿಮಗೆ ಒಂದು ಹೇಳ್ತೇನೆ, ದೊಡ್ಡ ಅಮ್ಮನಾಗಿ ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ. ಯಾವತ್ತೂ ನೀವು ಯು ಕ್ಯಾನ್ ಕಮ್ ಟು ಮೀ. ಇನ್ನೊಂದು ಮೆಂಟಲ್ ಹೆಲ್ತ್, ಯಾಕಂದರೆ ಮಕ್ಕಳಿಗೆ ಪಿಯರ್ ಪ್ರೆಷರ್ ಉಂಟು, ಈ ಕಡೆ ಅಕಾಡೆಮಿಕ್ ಪ್ರೆಷರ್ ಇದೆ. ಎಲ್ಲರಿಗೂ ಎಕ್ಸೆಲ್ ಆಗಬೇಕು, ಎಲ್ಲರಿಗೂ ನೀಟ್ ಬರೀಬೇಕು, ಎಲ್ಲರಿಗೂ ಎಕ್ಸಲೆಂಟ್, ಎಲ್ಲ ಪೇರೆಂಟ್ಸ್ಗಳಿಗೂ ನನ್ನ ಮಕ್ಕಳೇ ಫಸ್ಟ್ ಬರಬೇಕು ಅಂತ ಒಂದು ರ್ಯಾಂಕ್ ಇರೋದು ಫಸ್ಟ್ ರ್ಯಾಂಕ್ ಒಂದೇ ಅಲ್ವಾ? ಏನ್ ಮಾಡುದು? ಮತ್ತೆ ಈ ವರ್ಷವೇ ಹೋಗ್ಬೇಕು. ಯಾರು ಹೇಳಿದಾರೆ ಈ ವರ್ಷವೇ ಫಿನಿಶ್ ಆಗ್ಬೇಕಂತ? 1 ವರ್ಷ ಗ್ಯಾಪ್ ತಗೊಂಡ್ರೆ ಏನು ಲೋಕ ಬೀಳ್ತದ? ಇಲ್ಲ. ಗಿವ್ ದಮ್ ಸ್ಪೇಸ್ ಕೊಡಿ ಮಕ್ಕಳಿಗೆ. ಬೆಳಿಲಿಕ್ಕೆ ಬಿಡಿ, ಕರೆಂಟ್ ಬೇಡಿ, ಪ್ರೆಷರ್ ಹಾಕಬೇಡಿ. ಮಕ್ಕಳು ಆವಾಗ ಡಿಪ್ರೆಷನಿಗೆ ಹೋಗ್ತಾರೆ, ಆಂಗ್ಸೈಟಿಗೆ ಹೋಗ್ತಾರೆ. ಆ ಆಂಗ್ಸೈಟಿ ಮತ್ತು ಡಿಪ್ರೆಷನ್ ಟೈಮಲ್ಲಿ ಈ ಬೇಡಾದ ವಿಚಾರ ತಲೆಗೆ ಬರ್ತದೆ. ಅವರನ್ನು ಪುಷ್ ಮಾಡಬೇಡಿ. ಮಕ್ಕಳು ಸೈಲೆಂಟ್ ಇದ್ದಾಗ ಅವರು ಲೇಸಿ ಅಲ್ಲ. ಹೋಗಿ ಅವರನ್ನು ಕೇಳಿ ಎಂಥ ಪ್ರಾಬ್ಲಮ್ ಇದೆ, ಹೆಲ್ಪ್ ಮಾಡಿ. ಅಥವಾ ಇಲ್ಲದಿದ್ದರೆ ಕೌನ್ಸಿಲರ್ಸ್ ಇದ್ದಾರೆ, ಕೌನ್ಸಿಲರ್ ಹತ್ರ ಹೋಗಿದ್ರೆ ನಿಮ್ಮ ಮಕ್ಕಳು ಹುಚ್ಚರಂತ ಅಲ್ಲ,
ಅದೊಂದು ಸೈಕಿಯಾಟ್ರಿಕ್ ಕಲ್ಪನೆಗಳಿದೆ. ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಅವರಿಗೆ ಸ್ವಲ್ಪ ಮಾತನಾಡ್ಲಿಕ್ಕೆ ಅವರಿಗೆ ನಿಮಗೆ ಆಗುದಿಲ್ಲ, ನಿಮಗೆ ಆಗುದಿಲ್ಲ, ನೀವು ಸ್ವಲ್ಪ ಶಾರ್ಟ್ ಟೆಂಪರ್ ಇರ್ಬೋದು, ಅದಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಗೋಯಿಂಗ್ ಟು ಕೌನ್ಸಿಲರ್ ಈಸ್ ತಪ್ಪಲ್ಲ. ಮಕ್ಕಳೆಲ್ಲ ಏನೋ ತೊಂದರೆ ಇದೆ ಅಂತ ಪೇರೆಂಟ್ಸ್ ಗಳು ತಿಳ್ಕೊಂಡಿರ್ತಾರೆ, ಅದು ಜಸ್ಟ್ ಟು ಕ್ಲಾರಿಫೈ, ಮಕ್ಕಳ ಮನಸ್ಸನ್ನು ಸರಿ ಮಾಡ್ಲಿಕ್ಕೆ ಕ್ಲಾರಿಟಿ ಮಾಡ್ಲಿಕ್ಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮಕ್ಕಳಿಗೆ ಮಾತ್ರ ಅಲ್ಲ, ನಮ್ಗೆ ಎಡಲ್ಸಿಗೂ ಬೇಕು. ಹೌದು, ಯಾರು ಕೆಲವು ಸತಿ ಎಲ್ಲಿ ಮಾತನಾಡುದು ಅಂತ ಗೊತ್ತಿಲ್ಲ, ಯಾರ ಹತ್ರ ಹೇಗೆ ಮಾತಾಡ್ಬೇಕು ಅಂತ, ಯಾರ ಹತ್ರ ಹೇಳಿಕೊಳ್ಳುದಂತ ಗೊತ್ತಿಲ್ಲ. ಆವಾಗ ನಾವು ನ್ಯೂಟ್ರಲ್ ಪರ್ಸನ್ ಇಸ್ ದಿಸ್ ಕೌನ್ಸಿಲರ್ಸ್, ನಾವು ಹೋಗಿ ಅವ್ರ ಹತ್ರ ಡಿಸ್ಕಸ್ ಮಾಡ್ಬೋದು, ಮತ್ತೆ ನೋಡ್ಬೋದು. ಮಕ್ಕಳಿಗೆ ಬ್ಯಾಲೆನ್ಸ್ಡ್ ಡಯಟ್ ನೋಡಿ, ನಮ್ಮ ಕುಡ್ಲ ಮಂಗಳೂರಲ್ಲಿ ಇಟ್ ಈಸ್ ಓಷನ್ ಆಫ್ ಕಲ್ಚರ್. ನಮ್ಮ ಕಲ್ಚರ್ ಎಷ್ಟೊಂದು ಇದೆ ನೋಡಿ. ನಮಗೆ ಅಷ್ಟಮಿಗೆ ಒಂದು ಮೊಸರು ಕುಡಿಕೆ ಇದೆ, ಗಣೇಶ ಉತ್ಸವ ತರದು ಪ್ರೊಸೆಷನ್ ಇದೆ, ಎಷ್ಟು ದಿನ ನಾವು ಗಣೇಶ ಇಡ್ತೇವೆ, ಪೂಜೆ ಮಾಡ್ತೇವೆ. ಆದ್ರೆ ಮತ್ತೆ ನಮ್ಗೆ ನೆಟಿವಿಟಿ ಬರ್ತದೆ. ಇನ್ವಾಲ್ವ್ ಮಾಡಿ ಮಕ್ಕಳನ್ನು. ನೀವು ಟೆಂಪಲ್ಗೆ ಹೋಗುವಾಗ ಅವನು ಕರ್ದೆ ಬರ್ಲಿಲ್ಲ, ಓದ್ಲಿಕ್ಕಿದೆ ಬಿಟ್ಟು ಹೋಗ್ಬೇಡಿ. ಪೆಸ್ಟರ್ ಮಾಡಿ ಮಕ್ಕಳನ್ನು. ಇಲ್ಲ, ನನಗೆ ಮರ್ಯಾದೆಗೆ ಕಮ್ಮಿ ಆಗ್ತದೆ ನೀನು ಬರದಿದ್ರೆ ಮಗ, ನೀನು ನನ್ನದು ಪ್ರೈಡ್, ನನ್ನೊಟ್ಟಿಗೆ ಬಾ, ನಾನು ಹೋದ್ಮೇಲೆ ಯಾರು ನೋಡ್ಲಿಕ್ಕೆ ಇದೆಲ್ಲ ಆಚಾರ ವಿಚಾರಗಳು ಗೊತ್ತಾಗಬೇಕು. ನಾವು ಅದನ್ನು ಹೇಗೆ ಕಂಟಿನ್ಯೂ ಮಾಡುದು? ನಾವು ಅವರನ್ನು ಒಟ್ಟಿಗೆ ತಕೊಂಡು ಹೋಗ್ಬೇಕು. ಈಗ ಹಬ್ಬಕ್ಕೆ ಒಂದು ದಿವಸ ರಜೆ ಇದೆ ಅಂತ ಹೇಳಿದ್ರು ಕೂಡ ಕೇವಲ ಅದು ಅವರಿಗೆ ಊಟ ಮಾಡು ಅಥವಾ ಓದು ಬರೀ ಹೋಮ್ವರ್ಕ್ ಮಾಡು, ಓದು. ನೀನು ತಂದೆ ತಾಯಿ ಕೂತ್ಕೊಳ್ತಾರೆ, ತಂದೆ ಫಾರಿನ್ ಅಲ್ಲಿ ಇರ್ತಾರೆ, ಫೋನ್ ಮಾಡಿದ್ರೆ ಏನ್ ಕೇಳುದು? ಎಷ್ಟು ಓದಿದ್ಯಾ, ಎಷ್ಟು ಮಾರ್ಕ್ಸ್ ಬಂದಿದೆ? ಅದರ ಬದಲಿಗೆ ನಿನ್ಗೆ ಏನು ಬೇಕು, ನೀನೇನು ಎಷ್ಟು ಇಂಟ್ರೆಸ್ಟ್ ಇದೆ, ಎಂತ ಮಾಡಿದಿ, ನಿನ್ನ ಫ್ರೆಂಡ್ಸ್ ಅಲ್ಲಿ ಏನಾಯ್ತು ಕೇಳ್ತಾರಾ? ಇಲ್ಲ. ಊಟ ಮಾಡುವಾಗ್ಲು ಓನ್ಲಿ ಏನ್ ಕೇಳ್ತಾರೆ? ಎಷ್ಟು ಓದಿದ್ಯಾ, ಎಷ್ಟು ಮಾರ್ಕ್ಸ್ ಬಂದಿದೆ? ತಪ್ಪು. ಅವರೇನು ಮಿಷಿನ್, ರೋಬೋಟ್ ಓದ್ಲಿಕ್ಕೆ ಕೊಟ್ಟದ್ದು ದೇವರೊಂದು ನಮಗೆ ರೋಬೋಟ್. ಮಕ್ಕಳ ಮಾನಸಿಕತೆ ಅವರ ಒಂದು ಪ್ರತಿಯೊಂದು ಆಕ್ಟಿವಿಟಿಯಲ್ಲಿ ಕೂಡ ಪೇರೆಂಟ್ಸ್ ಮೇನ್ ರೋಲ್ ಅಲ್ಲಿ. ಅಂದ್ರೆ ಪೇರೆಂಟ್ಸ್ ಅವರ ಸ್ಕೂಲಲ್ಲಿ ಇರುವ ಆಕ್ಟಿವಿಟಿಗೆ ಎಷ್ಟು ಬ್ಯುಸಿ ಇರಲಿ, ಇನ್ವಾಲ್ವ್ ಆಗೋದು ಇಂಪಾರ್ಟೆಂಟ್. ಇಟ್ ಗಿವ್ಸ್ ದೆಮ್, ಅವರಿಗೆ ಒಂಥರ ಮಾರಲ್ ಸಪೋರ್ಟ್ ಸಿಗ್ತದೆ, ಅದು ಇಂಪಾರ್ಟೆಂಟ್ ಮಕ್ಕಳಿಗೆ. ಸೊ ಆಲ್ವೇಸ್ ಬಿ ದೇ ಸ್ಕೂಲ್ ಇನ್ಸ್ಟೆಡ್ ಆಫ್ ಅಲ್ಲಿ ಸ್ಕೂಲಲ್ಲಿ ಒಂದುಂಟು ಮಕ್ಕಳನ್ನು ಬ್ರ್ಯಾಂಡ್ ಮಾಡೋದು. ನೀನು ಯೂಸ್ಲೆಸ್, ನೀನು ಒಳ್ಳೆಯವನು, ನೀನು ಡಲ್, ನೀನು ಇದು ಬೇಡ, ರಾಂಗ್. ಎಲ್ಲ ಮಕ್ಕಳಲ್ಲೂ ನಮ್ಮ 5 ಬೆರಳೆ ಒಂದು ಲೆಕ್ಕ ಇಲ್ಲ. ಒಂದು ದಪ್ಪ ಇದೆ, ಒಂದು ಚಿಕ್ಕದಿದೆ, ಒಂದು ದೊಡ್ಡದಿದೆ. ಹಾಗೆ ಎಲ್ಲ ಮಕ್ಕಳು ಬೇರೆ ಬೇರೆ ತಂದೆ ತಾಯಿಗಳು. ಆಕ್ಸೆಪ್ಟ್ ದೆಮ್ ಆಸ್ ದೇ ಆರ್. ಮತ್ತೆ ಅವರಿಗೆ ಗ್ರೂಮ್, ಬೇರೆ ಬೇರೆ ಮನಸ್ಥಿತಿಯಿಂದ ಬೇರೆ ಬೇರೆ ಪರಿಸರದಿಂದ ಬಂದಿರ್ತಾರೆ, ಅವರು ಐಕ್ಯೂ ಲೆವೆಲ್ಸ್ ಬೇರೆ ಬೇರೆ ಇರಬಹುದು. ಎಲ್ಲರನ್ನು ಅವರವರಿಗೆ ಇಂಪಾರ್ಟೆನ್ಸ್ ಕೊಡಿ ಅಲ್ವಾ. ಡೋಂಟ್ ಬ್ರ್ಯಾಂಡ್ ದೆಮ್, ಡೋಂಟ್ ಸೆಪರೇಟ್ ದೆಮ್, ಟೀಚ್ ದೆಮ್ ಈಕ್ವಲ್. ಹಾಗೆ ಮಾಡಿದ್ರೆ ಮಕ್ಕಳಿಗೂ ಕಾನ್ಫಿಡೆನ್ಸ್ ಬರ್ತದೆ. ಈ ಮೀಡಿಯಾ ಆಕ್ಚುಲಿ ಗಿವ್ಸ್ ಅಷ್ಟೇ ಕಾನ್ಫಿಡೆನ್ಸ್ ಕೊಡ್ತದೆ, ಅಷ್ಟೇ ಕುಗ್ಗಿಸ್ತದೆ. ಬಿಕಾಸ್ ಅಲ್ಲೆಲ್ಲ ಬರೋರು ದ ವೇ ದೇ ಡ್ರೆಸ್, ದ ವೇ ದೇ ಟಾಕ್, ನನಗೆ ಒಂಥರ ಶಾಕ್ ಆಗ್ತದೆ ನೋಡುವಾಗ. ವೆರಿ ನೈಸ್, ತುಂಬಾ ಚಂದ. ಅದನ್ನ ನೋಡುವಾಗ ಒಂಥರ ಮಕ್ಕಳೆಲ್ಲ ಇದಾಗ್ತದೆ. ದೆನ್ ಬಾಡಿ ಶೇಮಿಂಗ್. ಯಾರು ಹೇಳಿದ್ದಾರೆ ಸಪೂರ 32 and 36 ದಿಸ್ ಕರ್ವ್ ಓನ್ಲಿ ಇಸ್ ಗುಡ್? ನೋ, ನಾನು ಈ ಕರ್ವ್ ಅನ್ನು ತಗೊಂಡು ಹೋಗಿದ್ದೇನೆ. ಐ ಹ್ಯಾವ್ ಬಿಕಮ್ ಮಿಸಸ್ ಕರ್ನಾಟಕ ಆಲ್ಸೋ ಬಿಕಾಸ್ ಆಫ್ ದ ಪರ್ಸನಾಲಿಟಿ. ಈ ನಿಮ್ಮ ಪರ್ಸನಾಲಿಟಿ ಬಿಲ್ಡ್ ಮಾಡಿಕೊಳ್ಳಿ. ದ್ಯಾಟ್ ಡಸಂಟ್ ಮೀನ್ ನೀವು ತುಂಬ ದಪ್ಪವೇ ಆಗಬೇಕಂತ ಇಲ್ಲ. ಯು ಹ್ಯಾವ್ ಟು ಬಿ ಫಿಟ್, ಯು ಹ್ಯಾವ್ ಟು ಬಿ ಹೆಲ್ತಿ. ನಮ್ಮ ಬಗ್ಗೆ ನಮಗೆ ಗೌರವ ಇರಬೇಕು. ನಾವು ಯಾವಾಗ ರೆಸ್ಪೆಕ್ಟ್ ಮಾಡ್ತೇವೆ, ಅಲ್ಲ ಬೇರೆಯವರು ಹೇಗೆ ಜಡ್ಜ್ ಮಾಡಿದ್ರು ಕೂಡ ನಮ್ಮ ಬಗ್ಗೆ ನಮ್ಗೆ ಖುಷಿ ಇರಬೇಕು ಅನ್ನುವಂಥದ್ದು, ನಮ್ಮನ್ನ ನಾವೇ ಜಡ್ಜ್ ಮಾಡಿ. ಮಕ್ಕಳಿಗೆ ಅಂತ ಮೆಂಟಾಲಿಟಿ ಡೆವಲಪ್ ಮಾಡಿ. ನೀವೇ ಇನ್ಸಲ್ಟ್ ಮಾಡಬೇಡಿ ಮನೆಯಲ್ಲಿ, ನೀವೇ ಕುಗ್ಗಿಸಬೇಡಿ. ಎನ್ಕರೇಜ್ ದೆಮ್, allow them to grow into beautiful flowers and ಎಲ್ಲ ಕಡೆ ಅವರದ್ದು ಪರಿಮಳವನ್ನು ಎಲ್ಲ ಲೋಕಕ್ಕೆ ಕೊಡಲಿ. ಆವಾಗ ನಮ್ಮ ಕುಡ್ಲ ವಿಲ್ ಬಿ ಬ್ಯೂಟಿಫುಲ್. ಮತ್ತೆ ನಮಗೆ ಯಾವತ್ತೂ ನಾವು ಕಂಪ್ಲೇಂಟ್ ಮಾಡಲಿಕ್ಕಿಲ್ಲ, ಅಯ್ಯೋ ನನ್ನ ಮಗು ಹೀಗೆ, ನನ್ನ ಮಗು ಹಾಗೆ. ವಿ ವಿಲ್ ಬಿ, ನಾವು ಪ್ರೌಡ್ ಆಗ್ತೇವೆ. ನಮ್ಮ ಟೀನೇಜರ್ ಇದು ಆವಾಗ ನಾವು ಮೋಲ್ಡ್ ಮಾಡ್ತೇವೆ ನಮ್ಮ ಮಕ್ಕಳನ್ನು. ಒಂದು ತಟ್ಟಿ ಸ್ವಲ್ಪ ಹದವಾಗಿ ತಟ್ಟಬೇಕು. ಒಂದು ಮೂರ್ತಿ ಫುಲ್ ಆದಾಗ ಸ್ವಲ್ಪ ಪ್ರೆಷರ್ ಜಾಸ್ತಿ ಆದ್ರೆ ಹೋಯ್ತು, ಕರ್ವೇ ಹಾಳಾಗ್ತದೆ ಅಲ್ವಾ. ಮಡಕೆ ಮಾಡುವಾಗ ಅವರು ಆ ಮಡಕೆ ಮಾಡುವವರು ಕುಂಬಾರರು ಎಷ್ಟು ನಾಜೂಕಾಗಿ ಅದು
ಗೆರೆ ಎಳಿತಾರೆ. ಹಾಗೇ ಅದನ್ನು ಹೇಳಿದ್ರೆ ಹಾಗೆ ಚಂದ. ಮಕ್ಕಳನ್ನು ಕೂಡ ಸಣ್ಣ ಪ್ರಾಯದಿಂದ ಅದೇ ರೀತಿಯಾಗಿ ಬೆಳೆಸಬೇಕು ಅಂತ. ಡಾಕ್ಟರ್, ಈಗ ಇಷ್ಟೊತ್ತು ನೀವು ಹೇಳಿದ್ರಿ, ಆದ್ರೂ ಕೂಡ ಈಗ ಕೊನೆಯದಾಗಿ ಈ ಪೇರೆಂಟ್ಸ್ ಗಳಿಗೆ ನೀವೇನ್ ಕಿವಿ ಮಾತ್ರ, ಸ್ಪೆಷಲಿ ಈ ಮಂಗಳೂರಿನ ಪೇರೆಂಟ್ಸ್ ಗಳಿಗೆ ನೀವು ಏನನ್ನ ಹೇಳ್ತೀರಾ? ಒಂದು, ಪೇರೆಂಟ್ಸ್ ಯಾವ ಚಿಲ್ಡ್ರನ್ ಸಹ ಪರ್ಫೆಕ್ಟ್ ಪೇರೆಂಟ್ ಬೇಕಂತ ಕೇಳುವುದಿಲ್ಲ. ಪ್ರೆಸೆಂಟ್ ಪೇರೆಂಟ್ ಆಗಿ ರೂಲ್ಸ್ ಅನ್ನು ಮಕ್ಕಳಿಗೆ ಮಾತ್ರ ಅಲ್ಲ, ನಮ್ಮನ್ನು ಸಹ ಇನ್ವಾಲ್ವ್ ಮಾಡಿಕೊಳ್ಳಿ. ಥರ್ಡ್ ಥಿಂಗ್, ಮಕ್ಕಳಿಗೆ ಸ್ಪೇಸ್ ಕೊಡಿ, ಸ್ವಲ್ಪ ಮಕ್ಕಳಿಗೆ ಇನ್ವಾಲ್ವ್ ಮಾಡಿ, ಅವರ ಮೇಲೆ ಟ್ರಸ್ಟ್ ಇಡಿ. ಮಾತ್ರ ಕೀಪ್ ಎ ವಾಚ್ ಫ್ರಮ್ ಫಾರ್ ಅವೇ, ವಾಚ್ ಇಡಬೇಕು. ಯಾಕಂದರೆ ಅವರೆಲ್ಲಾದ್ರೂ ದಾರಿ ತಪ್ಪಿದರೆ ನಾವು ಅವರನ್ನು ಸಪೋರ್ಟ್ ಮಾಡಬೇಕು, ತುಂಬ ಬಿಟ್ಟು ಬಿಡುವುದಲ್ಲ, ಸಹ ವಾಚ್ ಇರಬೇಕು. ಫೋರ್ತ್ ಥಿಂಗ್, ನಮ್ಮ ಕಲ್ಚರ್ ಇಸ್ ಸೋ ರಿಚ್, ಅದರಲ್ಲಿ ಇನ್ವಾಲ್ವ್ ಮಾಡಿ ಮಕ್ಕಳನ್ನು. ಟೀನೇಜರ್ ಈಸ್ ನಾಟ್ ಪ್ರಾಬ್ಲಮ್ಯಾಟಿಕ್ ಇಯರ್. ಆ ಜರ್ನಿಯನ್ನು ನಾವೆಲ್ಲರೂ ಶೇರ್ ಮಾಡಬೇಕು, ಮತ್ತೆ ನಾವು ಅದನ್ನು ಬ್ಯೂಟಿಫುಲ್ ಆಗಿ ಮಾಡಬೇಕು, ಎಂಜಾಯ್ ಮಾಡಬೇಕು. ಮತ್ತೆ ಆ ಮಕ್ಕಳಲ್ಲಿ ಎಂತೆಲ್ಲ ಐಡಿಯಾ ಇರ್ತದೆ. ಮತ್ತೆ ಡೋಂಟ್ ವೇಟ್ ಫಾರ್ ದೊಡ್ಡ ದೊಡ್ಡ ಸಕ್ಸಸ್ಸಿಗೆ ಕಾಯಬೇಡಿ, ಚಿಕ್ಕ ಚಿಕ್ಕ ಅದರಲ್ಲಿ ನಾವು ಸಂತೋಷವನ್ನು ಖುಷಿ ಪಡಬೇಕು, ಅದು ಲೈಫ್. ನನ್ನ ಪ್ರಕಾರ ಎಂಜಾಯ್ ಟುಡೇ, ಮೈ ಮೋಟೋ ಒನ್ ಡೇ ಅಟ್ ಅ ಟೈಮ್. ನಮಗೆ ಒಂದು ಸಾಂಗ್ ಇದೆ ಚರ್ಚಲ್ಲಿ, ಒನ್ ಡೇ ಅಟ್ ಅ ಟೈಮ್. ನನಗೆ ಇದು ದಿನ ಕೊಟ್ಟಿದೆಯಾ ದೇವರೇ, ನಾನು ಇದನ್ನು ಎಂಜಾಯ್ ಮಾಡ್ತೀನಿ, ನಾಳೆದು ನಾಳೆಗೆ. ಐ ಆಮ್ ನಾಟ್ ಬಾದರ್ಡ್, ಐ ಲೆಟ್ ಮಿ ಎಂಜಾಯ್ ಒನ್ ಡೇ ಅಟ್ ಅ ಟೈಮ್. ಪೇರೆಂಟ್ಸ್ಗಳು ತಗೊಳ್ಳಿ, ನಿಮಗೆ ಸಹ ಪ್ರೆಷರ್ ಇರೋದಿಲ್ಲ, ಮಕ್ಕಳಿಗೆ ಸ್ಪೇಸ್ ಕೊಡಿ. ನಾವು ಕಲಿಯುವುದೇ, ಡೋಂಟ್ ಟೇಕ್ ಪ್ರೆಷರ್. ಅದಕ್ಕೆ ನಿಮ್ಮದೇ ಪ್ರೆಷರ್ ಜಾಸ್ತಿ ಆಗ್ತದೆ. ಅವರ ಪ್ರೆಷರಿಗೆ ಔಟ್ಲೆಟ್ ಮಾಡಿ ಕೊಡಿ. ಪೈಪ್ ಹೇಗೆ ಉಂಟು, ಟೈಟ್ ಆಗ್ತದೆ, ಬಿಟ್ಟು ಕೊಡಿ ಅಲ್ಲಿ. ಅಂದ್ರೆ ಪೇರೆಂಟ್ಸ್ ನಾವು ಈಗ ತಂದೆ ತಾಯಿ ಅವರ ತಂದೆ ತಾಯಿಯನ್ನ ದೂರ್ತಾರೆ, ಆದ್ರೆ ಅವ್ರು ಕೂಡ ಮಕ್ಕಳ ಜೊತೆ ಅದೇ ರೀತಿ ಮಾಡ್ತಿರುವಂತದ್ದು ತಪ್ಪು ಅನ್ನುವಂಥದ್ದು. ನಮ್ಮ ಕಂಪೇರ್ ಮಾಡುವಂಥದ್ದು. ನೋ, ಡೋಂಟ್ ಕಂಪೇರ್. ನಮ್ಮ ಟೈಮಲ್ಲಿ ನಮ್ಗೆ ಮೊಬೈಲ್ ಇತ್ತ, ನಾನು ಕಲಿಯುವಾಗ್ಲೇ ಮೊಬೈಲ್ ಇರಲಿ. ನಮ್ಗೆ ಅದು ಕಾಯಿನ್ ಫೋನ್, ನಮ್ಮ ಮಕ್ಕಳಿಗೆ ಕಾಯಿನ್ ಫೋನ್ ಅಂದ್ರೆ ಏನ್ ಗೊತ್ತುಂಟ, ಏನಿಲ್ಲ, ಅದು ಒಂದೊಂದು ಕಾಯಿನ್ ಹಾಕಿ ನಾವು ನಿಲ್ತಿದ್ವು ಡಬ್ಬದ ಹತ್ರ. ಈಗ ಮೊಬೈಲ್ ನೆಕ್ಸ್ಟ್ ಇನ್ನು ಅದಕ್ಕಿಂತಲೂ ಬೇರೆ ರೀತಿಯಾದಂತ ಬರ್ಬೋದು. ಇನ್ನು ಮೊಬೈಲೇ ಬರ್ಲಿಕ್ಕಿಲ್ಲ, ಅಲ್ಲಿ ವಾಲ್ ಸ್ಕ್ರೀನ್ ಏನೋ ಬರ್ತಾ ಇದೆ. ಸೊ ಆ ಟೈಮಿಗೆ ಬೇಕಾದಾಗೆ ಆ ರೀತಿ ಬದುಕಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದೀರಾ. ಟೈಮ್, ಪ್ರೆಸೆಂಟ್ ಪೇರೆಂಟ್, ನೋ ಪರ್ಫೆಕ್ಟ್ ಪೇರೆಂಟ್, ಪ್ರೆಸೆಂಟ್ ಪೇರೆಂಟ್. ಆವಾಗ ನೀವು ಎಂಜಾಯ್ ಮಾಡ್ತೀರಾ ನಿಮ್ಮ ಮಕ್ಕಳನ್ನು, ಮಕ್ಕಳು ಪೇರೆಂಟ್ಸನ್ನು ಎಂಜಾಯ್ ಮಾಡ್ತಾರೆ. ಮಕ್ಕಳು ಮತ್ತೆ ಯಾವತ್ತೂ ನೀವು ಹೇಳಿರಿ, ನಾನು ಮಕ್ಕಳನ್ನು ಒಳ್ಳೆ ಮಾಡಿ ಬೆಳೆಸಿದೆ, ಆದರೆ ನಿಮ್ಮ ಸಿಬ್ಲಿಂಗ್ ಹತ್ರವೇ ನೀವು ಅಥವಾ ಯಾರೋ ಹೊರಗಿನಿಂದ ಬಂದರು ಅವರ ಹತ್ರ ಎಸ್ಕೇಪ್ ಆಗಲಿಕ್ಕೆ ನೀವೊಂದು ಸುಳ್ಳು ಹೇಳ್ತೀರ, ಮಕ್ಕಳು ನೋಡ್ತಾರೆ. ಅವರು ಬೇರೆ ಹೊರಗೆಯಿಂದ ಕಳೆಯುವುದಿಲ್ಲ, ಅವರೇ ನೋಡಿ ಯೂಸ್ ಮಾಡ್ತಾರೆ. ಅದಕ್ಕೆ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಇನ್ ಅವರ್ ಬಿಹೇವಿಯರ್, ಟಾಕ್, ನಡೆ ನುಡಿ ಅವ್ರು ಕಲಿತಾರೆ. ಇದರಲ್ಲಿ ನಾನು ಎಲ್ಲರಿಗೂ ಹೇಳ್ತೇನೆ, ಟೀನೇಜ್ ಈಸ್ ನಾಟ್ ಅ ಪ್ರಾಬ್ಲಮ್, ಟೀನೇಜ್ ಈಸ್ ಅ ಬ್ಯೂಟಿಫುಲ್ ಇಯರ್. ತುಂಬ ಚಂದದ ಸಮಯ, ಮೋಲ್ಡಿಂಗ್ ಸಮಯ. ಅವರು ತುಂಬ ಎನರ್ಜೆಟಿಕ್, ತುಂಬ ನಾಲೆಜಬಲ್. ಅವರನ್ನು ಚಂದ ಮಾಡಿ ಮೋಲ್ಡ್ ಮಾಡಿ ಒಳ್ಳೆ ಮಡಕೆ ಅಲ್ಲ, ಮಡಕೆ ಗಲೀಜು, ಏನು ಹೂವಿನ ಕುಂಡವಾಗಿ ನಾವು ನಮ್ಮ ಸಂಸಾರಕ್ಕೆ ಕೊಡಬೇಕು, ಲೋಕಕ್ಕೆ, ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕು ಅಂತ ಹೇಳ್ತೇವೆ ಮಕ್ಕಳನ್ನು. ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡಿದ್ರೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಎಷ್ಟೋ ಒಂದು ಮಕ್ಕಳಿಗೆ ಕೂಡ ಒಂದು ದಾರಿದೀಪ ಆಗ್ಬೋದು. ಅದೇ ರೀತಿ ತುಂಬಾ ಪೇರೆಂಟ್ಸ್ಗಳಿಗೂ ಕೂಡ ಇದರಿಂದಾಗಿ ಒಂದು ಮೆಸೇಜ್ ಅನ್ನು ಕೊಟ್ಟೆ, ಯಾವ ರೀತಿ ನಮ್ಮ ಮಕ್ಕಳನ್ನ ನಾವು ಬೆಳೆಸಬೇಕು, ಅಥವಾ ಮಕ್ಕಳು ಯಾವ ರೀತಿ ಪೇರೆಂಟ್ಸ್ ಜೊತೆ ಇರಬೇಕು, ಯಾವ ರೀತಿ ಬದುಕನ್ನ ಒಂದು ಕಲಿಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಇವತ್ತಿನ ವಿಶೇಷ. ಹದಿಹರೆಯದ ಮಕ್ಕಳಲ್ಲಿ ಕಂಡುಬರುವಂತಹ ಸಮಸ್ಯೆಗಳು ಮತ್ತು ಅವರ ಪೋಷಕರ ಪಾತ್ರ ಎಂಬ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡ್ವಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.